ಕಂಗಾಲಾಗಿದ್ದಾರೆ. ಮಂಡ್ಯದಲ್ಲಿ ನಡೆದಿರೋ ಧೋಕಾ ಸ್ಟೋರಿ ಇದು. ನೀವು ಗಿರವಿ ಇಟ್ಟ ಚಿನ್ನವನ್ನ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಖರೀದಿಸಿ ಉಳಿದ ಹಣವನ್ನ ತಕ್ಷಣ ನೀಡಲಾಗುತ್ತೆ. ಆಹಾ, ಎಂತಹ ಆಮಿಷ! ಮೋಸ ಮೋಸ ಬರೀ ಮೋಸ, ಎಲ್ಲಿ ನೋಡಿದ್ರೂ ಮೋಸ. ಇಂತಹ ಆಮಿಷಗಳನ್ನ ನಂಬಿದ್ರೆ ಮಕ್ಮಲ್ ಟೋಪಿ ಗ್ಯಾರಂಟಿ. ನಕಲಿ ಆಟ, ಜನ ಪರದಾಟ. ಚಿನ್ನ ಅಡೆ ಇಟ್ಟುಕೊಂಡು ಗೋಲ್ಡ್ ಕಂಪನಿಯ ಮೋಸ. ಮಂಡ್ಯದಲ್ಲಿ ಅನಗಾ ಗೋಲ್ಡ್ ಕಂಪನಿಯ ಧೋಕಾ ಆಟ. ಇದು ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೆದಿರೋ ನಕಲಿ ಸ್ಟೋರಿ. ಮಂಡ್ಯದ ಸುಭಾಷ್ ನಗರದಲ್ಲಿರೋ ಅನಗಾ ಅನ್ನೋ ಗೋಲ್ಡ್ ಕಂಪನಿ ಜನರಿಗೆ ಚಿನ್ನಾಭರಣಗಳನ್ನ ಅಡಮಾನ ಇಟ್ಕೊಂಡು ವಂಚಿಸಿದೆ. ನೀವು ಅಡವಿಟ್ಟ ಚಿನ್ನ ಬಿಡಿಸ್ತೇವೆ ಅಂತ ಕರೆ ನೀಡುವ ಅನಗಾ ಗೋಲ್ಡ್ ಕಂಪನಿ ಬಿಡಿಸಿದ ಚಿನ್ನಾಭರಣಕ್ಕೆ ಇಂದಿನ ದರ ಕೊಡ್ತೇವೆ ಅಂತ ಆಮಿಷ ಒಡ್ಡಿ ಬಳಿಕ 6 ತಿಂಗಳು ಬಡ್ಡಿ ರಹಿತ ಸಾಲ ಕೊಡುತ್ತೆ. 6 ತಿಂಗಳಾದ್ಮೇಲೆ ಚಿನ್ನಾಭರಣ ಬಿಡಿಸಲು ಹೋದ್ರೆ ಅಲ್ಲಿ ಕಂಪನಿಯೇ ಇರೋದಿಲ್ಲ. ಸದ್ಯ ಚಿನ್ನ ಅಡವಿಟ್ಟವರು ಅತ್ತ ಚಿನ್ನವೂ ಇಲ್ಲದೆ ಇತ್ತ ಹಣವೂ ಸಿಗದೆ ಕಂಗಾಲಾಗಿದ್ದಾರೆ. ಅನಗಾ ಗೋಲ್ಡ್ ಕಂಪನಿಯಲ್ಲಿ ಚಿನ್ನ ಅಡ ಇಟ್ಟು ಮೋಸ ಹೋಗಿರೋರಲ್ಲಿ ಮಳವಳ್ಳಿ ಮೂಲದ ಸಿದ್ದಲಿಂಗ ಸ್ವಾಮಿ ಒಬ್ಬರು. ಮಂಡ್ಯ ಹಾಗೂ ಮೈಸೂರಿನಲ್ಲಿರುವ ಅನಗಾ ಗೋಲ್ಡ್ ಕಂಪನಿಗಳಿಗೆ ಕಳೆದ 6 ತಿಂಗಳಿನಿಂದ ತಾವು ಅಡ ಇಟ್ಟಿದ್ದ ಚಿನ್ನ ಬಿಡಿಸಿಕೊಳ್ಳಲು ಅಲೆದಾಡಿ ಸುಸ್ತಾಗಿದ್ದಾರೆ. ಮಂಡ್ಯದಲ್ಲಿದ್ದ ಅನಗಾ ಗೋಲ್ಡ್ ಕಂಪನಿ ಕಚೇರಿಗೆ ಸದ್ಯ ಬೀಗ ಬಿದ್ದಿದ್ದು ನೂರಾರು ಗ್ರಾಹಕರ ಚಿನ್ನಾಭರಣವನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಮೋಸ ಹೋಗಿರುವ ಸಿದ್ದಲಿಂಗ ಸ್ವಾಮಿ ಮಳವಳ್ಳಿ ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದಾರೆ. ಆದರೆ ಪೊಲೀಸರು 2 ದಿನ ಸಮಯ ತೆಗೆದುಕೊಂಡಿದ್ದು ಅನಗಾ ಕಂಪನಿ ಮಾಲೀಕರನ್ನ ಕರೆಸಿ ಇತ್ಯರ್ಥಪಡಿಸುವುದಾಗಿ ಭರವಸೆ ನೀಡಿದ್ದಾರಂತೆ. ಪ್ರತಿ ತಿಂಗಳು ಪ್ರತಿ ದಿನ ನಾವು ಯಾವ ಫೋನ್ ಮಾಡೋರು ತಿಂಗಳು ಅನ್ಕೊಂಡು ಈಗ 1 ವರ್ಷದ ಮೇಲೆ 2 ತಿಂಗಳಾಗದೆ. ನಾನು 4-5 ಸರಿ ಹಣ ತಗೊಂಡೋಗಿದ್ದೀನಿ. ನಮ್ಮ ಬ್ರದರ್ ಒಬ್ಬರು ಸುಜಿತ್ ಅಂತವ್ರೆ ತೆಂಕಳಲ್ಲಿ, ಅವ್ರನ್ನೂ 2 ಸಲ ಕರ್ಕೊಂಡೋಗಿದ್ದೆ. ಅವ್ರಿಗೂ ಸೇಮ್ ಇದೆ. ಫೋನ್ ಮಾಡೋದು ಬಂದರೆ ಏನೋ ಒಂದು ಹೇಳಿ ಕಳಿಸ್ಬಿಡ್ತಾರೆ. ನಾನು ದುಡ್ಡು ರೆಡಿ ಮಾಡಿಕೊಂಡು ಒಂದು ವರ್ಷದಿಂದ ಕಾಯ್ತಾ ಇದ್ದೀನಿ. ನಾನು ಚಿನ್ನನೂ ಕೊಡ್ತಾ ಇಲ್ಲ, ದುಡ್ಡನ್ನೂ ಕೊಡ್ತಾ ಇಲ್ಲ. ಈಗ ನಾನು ಒಬ್ಬನೇ ಇಲ್ಲ ಸರ್ ಇದರಲ್ಲಿ. ಇದ್ರ ಮುಂದೆ ಈಗ ಮಂಡ್ಯದಲ್ಲೂ ಕ್ಲೋಸ್ ಮಾಡೋರು ಆಫೀಸು. ಪೊಲೀಸ್ನವ್ರು ದೂರು ಕೊಟ್ಟು ಅವರು ಅಲ್ಲೂ ಏನೋ ತುಂಬ ಜಗಳ ಆಯಿತು. ಆಮೇಲೆ ಅವರು ಪಾಪ ನಮಗೆ ತುಂಬ ಅವರು ಸಹಕಾರ ಕೊಟ್ಟರು. ನಾವು ಬುಧವಾರ ಕರೆಸ್ತೀವಿ ಅಂತೇಳಿ ಪೊಲೀಸ್ನವರು ತುಂಬ ಅವರು ಸಹಕಾರ ಕೊಟ್ಟು ನಮಗೆ ಬುಧವಾರ ಗಂಟೆ ಟೈಮ್ ತಗೊಂಡು ಬುಧವಾರ ಆದಮೇಲೆ ನಾವು ಏನು ಮಾಡಬೇಕು ಅಂತ ಹೇಳ್ತೀವಿ, ಅಲ್ಲಿವರೆಗೂ ನೀವಿರಿ ಅಂತಂದ್ಬಿಟ್ಟು ಈಗ ನಮಗೆ ನಾವು ದುಡ್ಡು ಕಟ್ಟಕ್ಕೆ ರೆಡಿ ಇದ್ದೀವಿ. ಇವತ್ತಿನವರೆಗೂ ಏನಾಗಿದೆ ದುಡ್ಡು ಕಟ್ಟಕ್ಕೆ ರೆಡಿಯಾಗಿದ್ದೀವಿ. ನಮ್ಮ ಚಿನ್ನ ಕೊಟ್ಟರು ಓಕೆ, ಅವ್ರದ್ದು ಹತ್ರ ಚಿನ್ನ ಇಲ್ಲ ಅಂದರೆ ಇವತ್ತೊಂದು ರೇಟಿಗೆ ಏನಾದೆ ಆ ದುಡ್ಡು ಕೊಟ್ಟರು ರೆಡಿ ಇಸ್ಕೊಳ್ಳೋಕ್ಕೆ. ಹಂಗಾರು ಬರಲಿ ಹಿಂಗಾದ್ರು ಬರಲಿ, 2ಕ್ಕೂ ರೆಡಿಯಾಗಿದ್ದೀವಿ. ಇನ್ನು ಇಂತಹ ಧೋಕಾ ಮಾಡುವಂತಹ ಕಂಪನಿಗಳಿಗೆ ಸರ್ಕಾರ ಅದೇಗೆ ಅನುಮತಿ ನೀಡಿದೆ? ಇಂತಹ ಡೋಂಗಿ ಕಂಪನಿಗಳಿಗೆ ಮೂಗುದಾರ ಹಾಕಬೇಕು ಅಂತ ಸಂಘಟನೆಗಳು ಕೂಡ ಒತ್ತಾಯಿಸಿವೆ. ನಮ್ಮ ಚಿನ್ನವನ್ನು ಬಿಡಿಸ್ಕೊಳ್ಬೇಕಂದ್ರೆ 6 ತಿಂಗಳವರೆಗೂ ಕಾಯಬೇಕು ಅಂತಂದರೆ ಇದು ಯಾವ ಕಾನೂನು ಅಂತ ಗೊತ್ತಾಗ್ತಾ ಇಲ್ಲ. ಆ ಕಂಪನಿಗಳು ಮಾಡ್ಕೊಂಡಿರುವಂಥ ಕಾನೂನು. ಸರ್ಕಾರ ತಕ್ಷಣ ಈ ಡೋಂಗಿ ಕಂಪನಿಗಳ ಬಗ್ಗೆ ಗಮನ ಹರಿಸಿ ಇವೆಲ್ಲವನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿ ಬಡವರೇನು ಒಡವೆ ಇಟ್ಟಿದ್ದಾರೆ ಅವ್ರಿಗೆ ಹಿಂದಿರಿಸುವಂಥ ಕೆಲಸವನ್ನು ಮಾಡಬೇಕು. ಇಲ್ಲ ಅಂತ ಅಂದರೆ ರಾಜ್ಯಾದ್ಯಂತ ರೊಚ್ಚಿಗೆದ್ದು ಸರ್ಕಾರಕ್ಕೆ ಇಡೀ ಶಾಪ ಹಾಕುವಂಥ ದಿನಗಳು ದೂರ ಇಲ್ಲ ಅಂತ ನಾನು ಭಾವಿಸ್ತೇನೆ. ಒಟ್ಟಾರೆ ಇತ್ತೀಚೆಗೆ ಇಲ್ಲದ ಆಮಿಷಗಳನ್ನ ಒಡ್ಡಿ ಸಾಲ ನೀಡುವ ನಕಲಿ ಕಂಪನಿಗಳು ನಾಯಿ ಕೊಡೆಗಳಂತೆ ತಲೆ ಎತ್ತಿವೆ. ಸಾರ್ವಜನಿಕರು ಕೂಡ ನಕಲಿ ಕಂಪನಿಗಳಲ್ಲಿ ಚಿನ್ನ ಅಡ ಇಡುವ ಮುನ್ನ ಸ್ವಲ್ಪ ಯೋಚಿಸಬೇಕಿದೆ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.